ಇದ್ರೆ ಮಾತಾಡೋಕೆ ಚೆನ್ನಾಗಿರ್ತಾ ಇತ್ತು. ಇವಾಗ ಮೈಕ್ ಇರ್ತದೆ ಕಿಡ್ಸ್ಕೊಂಡು ಮಾತಾಡ್ಬೇಕು, ಮೊದಲೇ ವಯಸ್ಸಿಲ್ಲ, ಕೇಳಿಸಲ್ಲ. ಆದ್ರೂ ಅವ್ನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಅನ್ಸುತ್ತೆ, ನೋಡೋಣ. ನಮಸ್ತೆ ಎಲ್ಲರಿಗೂ. ಆನ್ಲೈನ್ ಕ್ಲಾಸಸಲ್ಲಿ ಎಲ್ಲರೂ ಹೇರ್ ಸ್ಟೈಲ್ಗೆ ಯಾವ್ಯಾವ ಪ್ರಾಡಕ್ಟ್ ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಗ್ರೂಪಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟ್ ನಾನು ಹೇರ್ ಪ್ರಾಡಕ್ಟ್ ಯಾವ್ಯಾವ್ದು ಬೇಕು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಇರೋದಷ್ಟೇ ನಾನು ಹೇಳ್ತಾ ಇದ್ದೀನಿ. ಫುಲ್ ಡೀಟೇಲ್ಸ್ ನಾನು ಎಲ್ಲ ಯಾವ್ಯಾವ ಪ್ರಾಡಕ್ಟ್ ಬೇಕಂತ ತುಂಬ ಜಾಸ್ತಿ ಎಲ್ಲ ಹೇಳ್ತಾ ಇಲ್ಲ, ಯಾಕಂದರೆ ನಿಮಗೂ ಬಜೆಟ್ ಫ್ರೆಂಡ್ಲಿ ಆಗಬೇಕು, ಈಸಿಯಾಗಿ ಕಲಿಬೇಕು ಆ್ಯಂಡ್ ಕಮ್ಮಿ ರೇಟಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಇಂಪಾರ್ಟೆಂಟ್ ಯಾವ್ದ್ಯಾವ್ದಿದೆ ನಿಮ್ಮ ಪ್ರಾಕ್ಟೀಸ್ಗೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಓಕೆನಾ. ಫಸ್ಟು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಡಮ್ಮಿ ತೊಗೋಬೇಕಾಗುತ್ತೆ. ನೀವು ಈ ಥರ ಹೇರ್ ಡಮ್ಮಿ ಬರುತ್ತೆ, ಯಾಕಂದರೆ ಏರ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಇವಾಗ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಲ್ಲಿ ಯಾರೂ ಇರಲ್ಲ, ಅದಾದಮೇಲೆ ಫ್ಯಾಮಿಲೀಸ್ ಯಾರು ಇತ್ತಂದ್ರೆ ಅವ್ರ ಮೇಲೆ ನೀವು ಏರ್ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಅಂದರೆ ಏರ್ ಡಮ್ಮಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದೊಂದು. ಅದಾದಮೇಲೆ ಒರಿಜಿನಲ್ ಹೇರ್ ಮೇಲೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬರೀ ಹೇರ್ ಡಮ್ಮಿನೇ ನಂಬ್ಕೊಂಡಿದ್ರೆ ಆಗಲ್ಲ, ಯಾಕಂದರೆ ಇದರಲ್ಲೂ ತುಂಬ ಅಷ್ಟು ಬ್ಯಾಕ್ ಮೇಲೆ ಪರ್ಫೆಕ್ಟಾಗಿ ಬರಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಿಮಗೆ ಒಂದು ಚೌಲಿ ತೊಗೋಬೇಕಾಗುತ್ತೆ. ಚೌಲಿ ಸ್ವಲ್ಪ ಬಿಗ್ಗಾಗಿರೋದು ತೊಗೋಬೇಕಾಗುತ್ತೆ. ಈ ಅಜ್ಜಿದರಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ಚೌಲಿ ಎಲ್ಲ ಯೂಸ್ ಮಾಡಬೇಡಿ, ಸ್ವಲ್ಪ ಬಿಗ್ಗಾಗಿರೋದನ್ನ ತೊಗೊಳ್ಳಿ. ನೀವು ಅಲ್ಲೆಲ್ಲಾರ ನೀವು ತುಂಬ ಔಟ್ಸೈಡಿಂದ ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಶಿವಮೊಗ್ಗ, ಮಂಡ್ಯ ಆ್ಯಂಡ್ ಬ್ಯಾಂಗ್ಳೂರಿಂದಲೂ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಬ್ಯಾಂಗ್ಳೂರು ಅಂದರೆ ಚಿಕ್ಕಪೇಟೆಗೆ ಹೋದರೆ ನಿಮಗೆ ಹೇರ್ ಆಕ್ಸೆಸರೀಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಓಕೆನಾ. ಅಂಥವ್ರು ಚಿಕ್ಕಪೇಟೆಗೆ ಹೋಗಿ ಏರ್ ಆಕ್ಸೆಸರೀಸ್ ತೊಗೋಬೋದು. ಬಟ್ ಔಟ್ಸೈಡ್ ಇರೋರೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಏರ್ ಆಕ್ಸೆಸರೀಸ್ ಅಂತ ನನಗೆ ಗೊತ್ತಿಲ್ಲ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ನೀವು ಸರ್ಚ್ ಮಾಡಿಕೊಂಡು ಆನ್ಲೈನಲ್ಲಿ ಹೋಗಿ ತೊಗೋಬೋದು. ಸ್ವಲ್ಪ ಬಿಗ್ಗಾಗಿರೋದನ್ನ ತೊಗೊಳ್ಳಿ ಆ್ಯಂಡ್ ಲಾಂಗ್ ಆಗಿರೋದು ತೊಗೋಬೇಕು, ಯಾಕಂದರೆ ಮುಹೂರ್ತಮ್ಗೆಲ್ಲ ಸ್ವಲ್ಪ ದಪ್ಪ ಆ್ಯಂಡ್ ಉದ್ದ ಇರೋ ಏರ್ ಇತ್ತಂದರೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ, ಓಕೆನಾ. ಇದೊಂದು. ಆ್ಯಂಡ್ ಎಕ್ಸ್ಟೆನ್ಷನ್, ಇದು ನಿಮಗೆ ತುಂಬ ವೆರೈಟಿ ಸಿಗುತ್ತೆ, ಒಂದೇ ಸಿಗಲ್ಲ ನಿಮಗೆ. ಏರ್ ಎಕ್ಸ್ಟೆನ್ಷನಲ್ಲಿ ಬ್ಲ್ಯಾಕ್ ಸಿಗುತ್ತೆ ನ್ಯಾಚುರಲ್ಲು, ಅದಾದಮೇಲೆ ಹೈಲೈಟ್ಸ್ ಇರೋ ಸಿಗುತ್ತೆ ಆ್ಯಂಡ್ ವೇವಿ ಇರೋ ಸಿಗುತ್ತೆ, ಇಲ್ಲಿ ಕರ್ಲಿ ಇರೋ ಸಿಗುತ್ತೆ. ಆ ಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇವಾಗ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಯಾವ್ದಾರ ಒಂದು ಎಕ್ಸ್ಟೆನ್ಷನ್ ತೊಗೊಳ್ಳಿ, ಓಕೆನಾ. ಅದಾದಮೇಲೆ ಕುಚ್ಚಬೇಕಾಗುತ್ತೆ ಕಂಪಲ್ಸರಿ. ನೀವು ಕುಚ್ಚನ್ನ ತೊಗೋಬೇಕಾಗತ್ತೆ, ಯಾಕಂದರೆ ಏರ್ ಡೆಮೋದಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ ಕುಚ್ಚು ಯಾವ ಥರ ಹಾಕೋದು ಅನ್ನೋ ಪ್ರತಿಯೊಂದು ಪಿನ್ ಟು ಪಿನ್ ನಾನು ಹೇಳ್ಕೊಡ್ತೀನಿ. ನೀವು ಕುಚ್ಚು ಕೂಡ ತೊಗೋಬೇಕಾಗತ್ತೆ. ಅದಾದಮೇಲೆ ಬ್ಲ್ಯಾಕ್ ಥ್ರೆಡ್, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಗೊತ್ತಾ, ಪಿನ್ನಲ್ಲಿ ಸಿಗಿಸ್ತಾ ಇದ್ರು. ಮಲ್ಗೆ ದಿಂಡ ಆಗಿರ್ಬೋದು, ಕುಚ್ಚಾಗಿರ್ಬೋದು, ಈ ಸುಜಾತ ಪಿನ್ ಸಿಕ್ಸೋದು, ಯು ಪಿನ್ ಸಿಕ್ಸೋದು, ಅದೇ ಥರ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಆ ಥರ ಇಲ್ಲ, ಬ್ಲ್ಯಾಕ್ ಥ್ರೆಡ್ ಬರುತ್ತೆ, ಉಲ್ಲಾನ್ ಥ್ರೆಡ್ಡು. ಸೊ ನೀವು ಈ ಥರ ಇದನ್ನು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಲ್ಲನೂ ನೀವು ಸೂಜಿ ದಾರದಿಂದ ನೀವು ಸ್ಟಿಚ್ ಮಾಡೋದ್ರಿಂದ ತುಂಬ ಸ್ಟಿಫಾಗಿ ಕೂರುತ್ತೆ. ಅದಾದಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ತುಂಬ ಲಾಂಗ್ ಸ್ಟೇ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ಹೇಳ್ತಾ ಇರೋದು, ನೀವೆಲ್ಲರೂ ಉಲ್ಲಾನ್ ಥ್ರೆಡ್ಡಲ್ಲೇ ಯಾವುದೇ ಮಲ್ಗೆ ದಿಂಡ ಆಗಿರ್ಬೋದು, ಇಲ್ಲಾಂದರೆ ಏನಂತಾರೆ ಹಳೆ ಕಾಲದಲ್ಲೆಲ್ಲ ಹಾಕ್ತಾ ಇದ್ರಲ್ಲ ಮೂಗಿನ ಜಡೆ, ಆ ಥರ ಎಲ್ಲ ಏನೇ ಮಾಡ್ತೀನಿ ಅಂದರೂ ನೀವು ಫಿನಿಶಿಂಗ್ ಚೆನ್ನಾಗಿರಬೇಕು, ಲಾಂಗ್ ಸ್ಟೇ ಬರಬೇಕಂದ್ರೆ ಈ ಥರ ಉಲ್ಲಾನ್ ಥ್ರೆಡ್ ಬರುತ್ತೆ, ಅದನ್ನು ಯೂಸ್ ಮಾಡಿ, ಓಕೆನಾ. ಏನಾದರೂ ಡೌಟ್ಸ್ ಇದ್ದರೆ ಇಟ್ಸ್ ಓಕೆ, ಗ್ರೂಪಲ್ಲಿ ಮೆಸೇಜ್ ಮಾಡಿ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಔಟ್ಸೈಡಿಂದ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಅಂತ ನಾನು ಹೇಳೋಕ್ಕಾಗಲ್ಲ. ತುಂಬ ಕಡೆಯಿಂದ ಪುಣೆಯಿಂದ ಒಬ್ಬರು ವಾಯ್ಸ್ ಮೆಸೇಜ್ ಕಳಿಸಿದ್ರಿ, ಮ್ಯಾಮ್ ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಅಂತ. ಆಮೇಲೆ ಚೆನ್ನೈ, ತಮಿಳ್ನಾಡು ಆ್ಯಂಡ್ ಅರುಣಾಚಲಂ ಆ ಕಡೆಯಿಂದ ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಈ ಥರ ಒಂದು ನಾರ್ಮಲ್ ಬ್ಲ್ಯಾಕ್ ಥ್ರೆಡ್ಡು ಕೂಡ ಇಟ್ಕೊಂಡಿರಿ. ಎಂತಕ್ಕಂದರೆ ಈ ಸುಜ್ಜಿ ದಾರದಲ್ಲಿ ಒಂದೊಂದು ಸ್ಮಾಲ್ ಮಾತ್ರ ಇರುತ್ತಲ್ಲ, ಅಂಥವನ್ನ ನಾರ್ಮಲ್ ಥ್ರೆಡ್ಡಿಂದ ಕೂಡ ನೀವು ಸ್ಟಿಚ್ ಮಾಡ್ಬೋದು. ಸ್ಟಿಚ್ ಅಂದರೆ ಹೊಲಿಬೋದು, ಓಕೆನಾ. ಆ ಥರ ಮಾಡೋದ್ರಿಂದ ಲಾಂಗ್ ಸ್ಟೇ ಇರುತ್ತೆ, ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದರಿಂದ. ಆ್ಯಂಡ್ ಈ ಥರ ಲೇಸ್ಗಳು ಸಿಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಈ ಥರ ಈ ಲೇಸ್ಗಳು ಎಲ್ಲಿ ಸಿಗುತ್ತೆ ಅಂದರೆ ಈ ಟೈಲರಿಂಗ್ದು ನಿಮಗೆ ಶಾಪ್ಸ್ ಇರುತ್ತಲ್ಲ, ಐಟಮ್ಸ್ ಎಲ್ಲ ತೊಗೊಳ್ಳೋದು ಅಂಥ ಪ್ಲೇಸಲ್ಲಿ ಈ ಥರ ಲೇಸ್ಗಳು ಸಿಗುತ್ತೆ. ತುಂಬ ಒಂದು ಬಂಡಲ್ಲೇ ಸಿಗುತ್ತೆ. ಆ ಥರ ತೊಗೊಳ್ಳೋದ್ರಿಂದ ಇವಾಗ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಬರುತ್ತೆ ಗೊತ್ತಾ,
ಚೌಲಿ ಮೇಲೆ ಲೇಸಸ್ನ ಹಾಕಿ ಮಾಡೋದು ಹೇರ್ ಸ್ಟೈಲು, ಆ ಥರ ಎಲ್ಲ ಫಿನಿಶಿಂಗ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಈ ಥರ ಲೇಸ್ ಕೂಡ ತಗೊಳ್ಳಿ. ಕುಚ್ಚಲ್ಲಿ ತುಂಬ ಥರ ಡಿಫ್ರೆಂಟ್ ಕುಚ್ಚುಗಳಿದೆ. ಯಾವ್ಯಾವ ಕುಚ್ಚು ಅಂದರೆ ಈ ಥರ ಪರ್ಲಲ್ಲೂ ಬರುತ್ತೆ, ಈ ಥರ ಗೋಲ್ಡನ್ ಕಲರಲ್ಲೂ ಬರುತ್ತೆ. 2 ಕುಚ್ಚು ತೊಗೊಂಡು ಯೂಸ್ ಆಗುತ್ತೆ. ಆ್ಯಂಡ್ ಈ ಥರ ಓಲ್ಡ್ ಸ್ಟೈಲ್ ಒಂದಿತ್ತು ಗೊತ್ತಾ, ಈ ಥರ ಕುಚ್ಚು ಇದನ್ನು ತಗೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಬನ್, ಓಕೆನಾ. ಬನ್ ಕೂಡ ತುಂಬ ಇಂಪಾರ್ಟೆಂಟು. ಇದರಲ್ಲಿ 3 ಸೈಜಸ್ ಬರುತ್ತೆ, ಸ್ಮಾಲ್, ಮೀಡಿಯಮ್ ಆ್ಯಂಡ್ ಬಿಗ್. ಓಕೆನಾ, ನೀವು ಮೀಡಿಯಮ್ ಸೈಜ್ ತೊಗೊಂಡ್ರೆ ಸಾಕು. ಪ್ರಾಕ್ಟೀಸ್ ಮಾಡ್ತಾ ಇರೋದು ಇವಾಗ ಇಷ್ಟು ತೊಗೊಳ್ಳಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಐಟಮ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಹೇರ್ ಸ್ಟೈಲ್ ಯಾವ ಥರ ಮಾಡ್ಬೋದು ಡಿಫ್ರೆನ್ಸ್ ಅಂತ ಗೊತ್ತಾದಮೇಲೆ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾವ್ಯಾವ ಥರ ಐಟಮ್ ತೊಗೊಬೋದು ಅಂತ. ಸದ್ಯಕ್ಕೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ನಾನು ಹೇಳ್ತಾ ಇರೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಷ್ಟ ಆಯಿತಾ ಹೇರ್ ಐಟಮ್ ಏನೇನು ಬೇಕು ಅಂತ. ಮಿಷಿನ್ಸ್ ಬಗ್ಗೆ ಹೇಳ್ತೀನಿ. ನಿಮ್ಗೆ ಇಂಪಾರ್ಟೆಂಟ್ ಇರೋದಷ್ಟೇ ನಾನು ಹೇಳ್ತಾ ಇರೋದು. ಒಂದು ಸ್ಟ್ರೈಟಿಂಗ್ ಮಿಷಿನ್ ತೊಗೊಳ್ಳಿ. ಯಾಕಂದರೆ ಹೇರಲ್ಲಿ ನಾವೊಂದು ಬ್ರೈಡಲ್ಗೆ ಹೋಗ್ತಾ ಇದ್ದೀವಿ ಅಂದಾಗ ನಮ್ಮ ಹತ್ರ ಎಲ್ಲ ಐಟಮ್ ಇರಬೇಕು. ಸ್ಟ್ರೈಟಿಂಗ್ ಮಿಷಿನ್ ಕೂಡ ಇರಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಜನ ಓನ್ಲಿ ಸ್ಟ್ರೈಟಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಬಿಟ್ಕೋತಾರೆ. ಅದರಿಂದ ಆ ಸ್ಟ್ರೈಟಿಂಗ್ ಮಿಷಿನ್ ತೊಗೊಳ್ಳಿ. ಅದಾದಮೇಲೆ ಒಂದು ಕರ್ಲಿ ಮಿಷಿನ್. ಯಾವ ಬ್ರ್ಯಾಂಡಲ್ಲಿ ಅಂತ ಹೇಳಿದ್ರೆ ಐಕಾನಿಕ್ ಬ್ರ್ಯಾಂಡಲ್ಲಿ ತೊಗೊಳ್ಳಿ. ಬಾರ್ಬರ್ ಚೆನ್ನಾಗಿದೆ, ಮಿಸ್ಟರ್ ಬಾರ್ಬರ್. ಅದಾದಮೇಲೆ ವೀಗನು ಚೆನ್ನಾಗಿದೆ, ನಿಮ್ಮ ಇಷ್ಟ. ಓಕೆ, ಯಾವುದು ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ ನಿಮಗೆ ತೊಗೊಳ್ಬೋದು. ಇದು ಐಕಾನಿಕ್ ಎಲ್ಲ ತುಂಬ ಏನಂದರೆ ತುಂಬ ವರ್ಷಗಳು ಬರುತ್ತೆ ವರ್ಕಿಂಗ್. ಓಕೆನಾ, ಅದರಿಂದ ಐಕಾನಿಕ್ ತೊಗೊಳ್ತೀನಿ ಅಂದರೆ ನೀವು ತೊಗೋಬೋದು. ಹೇಳಿದ್ನಲ್ಲ ವೀಗನು ಕೂಡ ಕ್ರಿಂಪಿಂಗಲ್ಲಿ ನೋಡಿ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ, ನಿಮಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಕ್ರಿಂಪಿಂಗಲ್ಲೂ ಕೂಡ ತೊಗೋಬೋದು. ಓಕೆನಾ, ಫಸ್ಟು ಕರ್ಲಿ ಮಿಷಿನ್ ತೊಗೊಳ್ಳಿ, ಇಂಪಾರ್ಟೆಂಟ್. ಅದಾದಮೇಲೆ ಕ್ರಿಂಪಿಂಗ್ ಮಿಷಿನ್, ಸ್ಟ್ರೈಟಿಂಗ್ ಮಿಷಿನ್, 3 ಮಿಷಿನ್ ಆಯಿತಾ. ಒಂದು ಹೇರ್ ಡ್ರೈಯರ್, ಗೊತ್ತಾಯ್ತಾ ಅಂತ 4 ಮಿಷಿನ್ಸ್ ತೊಗೋಬೇಕಾಗತ್ತೆ ಅಷ್ಟೇ. ಇಂಪಾರ್ಟೆಂಟ್ ಇರುತ್ತೆ ಹೇಳಿದ್ದೀನಿ. ಇನ್ನೊಂದು ನೂಡಲ್ಸ್ ಕರ್ಲ್ ಬರುತ್ತೆ. ಆ ನೂಡಲ್ಸ್ ಕರ್ಲ್ ಒಂದು ತೊಗೋಬೋದು ನೀವು. ಸ್ಮಾಲ್ ನೂಡಲ್ಸ್ ಕರ್ಲ್ ಬರುತ್ತೆ, ಹೇಳ್ತೀನಿ ರೀ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನೂಡಲ್ಸ್ ಕರ್ಲ್ ಅದಾದಮೇಲೆ ಆ ನೂಡಲ್ಸ್ಗಳನ್ನ ಹಾಗೆ ತೋರಿಸ್ತೀನಿ. ನೆಕ್ಸ್ಟ್ ಯಾವ್ದು ಬೇಕಾಗುತ್ತೆ ಅಂತ. ಹಾಗೆ ಈ ಥರ ಸ್ಮಾಲ್ ನೂಡಲ್ಸ್ಗಳು ಬರುತ್ತೆ. ಫಸ್ಟೆಲ್ಲ ಇದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಫ್ರಂಟ್ ನೂಡಲ್ ಕರ್ಲಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಏನಂದರೆ ಫ್ರಂಟ್ ಹೇರ್ ಸ್ಟೈಲ್ಗೆ ಮಾಡೋಕ್ಕೆ ಡಿಫ್ರೆಂಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ನೀವು ತೊಗೋಬೋದು. ಇದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಮಾಡ್ಬೋದು. ಓಕೆನಾ, 5 ಥರ ಮಿಷಿನ್ ತೊಗೋಬೇಕಾಗುತ್ತೆ. ಒಂದು ಸ್ಟ್ರೈಟಿಂಗ್, ಒಂದು ಕರ್ಲಿ ಮಿಷಿನ್, ಒಂದು ಕ್ರಿಂಪಿಂಗ್ ಮಿಷಿನ್, ಒಂದು ನೂಡಲ್ಸ್ ಕರ್, ಅದಾದಮೇಲೆ ಒಂದು ಹೇರ್ ಡ್ರೈಯರ್. ಇಷ್ಟು ಮಿಷಿನ್ಸ್ನ ನೀವು ತೊಗೋಬೋದು. ಓಕೆನಾ, ಅದರದ್ದು ಫೋಟೋಸ್ ಕೂಡ ಕಳಿಸ್ಕೊಡ್ತೀನಿ ನನ್ನ ಗ್ರೂಪಲ್ಲಿ. ಅದಾದಮೇಲೆ ನಿಮಗೆ ನೇಮ್ಸ್ ಕೂಡ ಕಳಿಸ್ಕೊಡ್ತೀನಿ. ಇಷ್ಟು ಮಿಷಿನ್ಸ್ಗಳನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ಪ್ರೇ ಯಾವುದೇದಂದರೆ ಟಾಫ್ಟಲ್ಲಿ 2 ಕಲರಲ್ಲಿ ಬರುತ್ತೆ. ಒಂದು ಬ್ಲೂ ಕಲರ್ ಬರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಕೂಡ ಬರುತ್ತೆ. ಇವಾಗ ಟ್ರೆಂಡಿಂಗಲ್ಲಿ 5 ಪ್ಲೇಸಲ್ಲಿ ನಿಮಗೆ ಟಾಫ್ಟಲ್ಲಿ ಚೆನ್ನಾಗಿದೆ. ಓಕೆನಾ, ಸೆಟ್ಟಿಂಗ್ ಸ್ಪ್ರೇ. ಸೊ ಇದನ್ನು ತೊಗೋಬೋದು, ಬೇಕೇ ಬೇಕು. ಇದು ಇಂಪಾರ್ಟೆಂಟ್ ಇರೋದಷ್ಟೇ ನಾನು ಹೇಳ್ತಾ ಇರೋದು. ಒಂದು ಶೈನಿಂಗ್ ಸ್ಪ್ರೇ. ಓಕೆನಾ, ಇದರಲ್ಲೂ ಕೂಡ ನೀವು ತೊಗೋಬೋದು. ಶೈನಿಂಗ್ ಸ್ಪ್ರೇ ಎಸ್ಸಲ್ಲಿರುತ್ತೆ, ಮ್ಯಾರ್ಗ್ಯೂ. ಇದೊಂದು ತೊಗೋಬೋದು ಶೈನಿಂಗ್ ಸ್ಪ್ರೇ. ಅದಾದಮೇಲೆ ಒಂದು ಡಾರ್ಕ್ ಬ್ರೌನಲ್ಲಿ ನಿಮಗೆ ಮ್ಯಾಜಿಕ್ ಅಂದರೆ ಏನಂದರೆ ನಿಮ್ದು ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗಿತ್ತು, ವೈಟ್ ಆಗಿತ್ತಂದರೆ ಬ್ಲ್ಯಾಕ್ ಹೇಳ್ತೀನಿ, ವೈಟ್ ಆಗಿತ್ತಂದರೆ ಸ್ಪ್ರೇ ಮಾಡೋಕ್ಕೆ ಇವಾಗಿದೆಯಲ್ಲ, ಅದಕ್ಕೋಸ್ಕರ ಸ್ಪ್ರೇಗೆ ಕಲರ್ ಸ್ಪ್ರೇ ಡಾರ್ಕ್ ಬ್ರೌನ್ ತೊಗೋಬೇಕಾಗುತ್ತೆ ನೀವು. ಓಕೆನಾ, ಅದು ಬ್ರ್ಯಾಂಡ್ ನಿಮಗೆ ಹಾಕ್ತೀನಿ ನಾನು, ಮ್ಯಾಜಿಕ್ ರೀಟಚ್ ಅಂತ, ಮ್ಯಾಜಿಕ್ ರೀಟಚ್. ಓಕೆನಾ, ವೈಟ್ ಹೇರ್ಸ್ನೆಲ್ಲ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾವು ಈ ಸ್ಪ್ರೇನ ಯೂಸ್ ಮಾಡ್ತೀವಿ. ಅದಾದಮೇಲೆ ಮೌಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕರ್ಲಿ ಮಾಡೋಕ್ಕೆ ಮುಂಚೆ ನಾವು ಅದು ಲಾಂಗ್ ಸ್ಟೇ ಕರ್ಲಿ ಉಳಿಬೇಕಂದ್ರೆ ಈ ಥರ ಗೋಲ್ಡ್ ಮೌಸ್ನ ಯೂಸ್ ಮಾಡ್ತೀನಿ. ಸೊ ಇದನ್ನು ಕೂಡ ನೀವು ತೊಗೊಳ್ಬೋದು, ತುಂಬ ಯೂಸ್ ಆಗುತ್ತೆ, ಲಾಂಗ್ ಸ್ಟೇ ಬರುತ್ತೆ. ಓಕೆನಾ, ಕರ್ಲಿ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಏರ್ ವ್ಯಾಕ್ಸ್ ಬರುತ್ತೆ. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಬೇಬಿ ಹೇರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಫ್ಲ್ಯಾಟ್ ಮಾಡೋಕ್ಕೋಸ್ಕರ
ಅದನ್ನು ಕವರ್ ಮಾಡೋಕ್ಕೋಸ್ಕರ ಈ ವ್ಯಾಕ್ಸ್ ಯೂಸ್ ಮಾಡ್ತೀವಿ. ಸೊ ಇದನ್ನು ಕೂಡ ನೀವು ತೊಗೊಳ್ಳೋದ್ರಿಂದ ಫ್ಯೂಚರ್ ನೀವು ಇಷ್ಟು ಐಟಮ್ ಇಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಎಸ್ಟಲ್ಲಿ ಮಾಡ್ಕೊಂಡು ಬರ್ಬೋದು ಬ್ರೈಡ್ನ. ಓಕೆನಾ, ಈ ವ್ಯಾಕ್ಸ್ ಒಂದು ತೊಗೊಳ್ಳಿ. ಇನ್ನೊಂದು ನಿಮಗೆ ಓಸಸ್ಸಲ್ಲಿ ನಿಮಗೆ ಹೇರ್ ಡ್ರೈ ಆಗಿರುತ್ತಲ್ಲ, ಅದಾದಮೇಲೆ ಲಾಂಗ್ ಸ್ಟೇ ಕರ್ಲಿ ಉಳಿಬೇಕಂದ್ರೆ ಇದೊಂದು ನಿಮಗೆ ಜೆಲ್ ಯೂಸ್ ಮಾಡ್ತೀವಿ. ಸೊ ಈ ಜೆಲ್ನ ಏನಂದರೆ ಕರ್ಲಿ ಆದಾದಮೇಲೆ ನೀವು ಈ ಥರ ಹ್ಯಾಂಡ್ ಮೇಲೆ ಇಟ್ಕೊಂಡು ಕರ್ಲಿಂಗ್ ಮೇಲೆ ಈ ಥರ ಹಾಕೋದ್ರಿಂದ ವೇವಿ ಕರ್ಲ್ಸ್ ಬರುತ್ತೆ. ಓಕೆನಾ, ಸೊ ಆ ಥರ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಈ ಬ್ರ್ಯಾಂಡು ಕೂಡ ನಿಮಗೆ ಫೋಟೋ ತೆಗೆದು ಕಳಿಸ್ತೀನಿ. ಸೊ ಇಷ್ಟು ಐಟಮ್ ಬೇಕಾಗುತ್ತೆ. ಅದಾದಮೇಲೆ ಏರ್ ಪ್ರೊಟೆಕ್ಷನ್ ಸ್ಪ್ರೇ ಒಂದಿದೆ. ಏರ್ ಪ್ರೊಟೆಕ್ಷನ್ ಸ್ಪ್ರೇ ಒಂದು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಹೇರ್ ಸ್ಟೈಲ್ ಮಾಡೋ ಮುಂಚೆ ಫಸ್ಟು ಪ್ರೊಟೆಕ್ಷನ್ ಸ್ಪ್ರೇ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕಾಗುತ್ತೆ. ಆದ್ದರಿಂದ ಇದೊಂದು ಇಟ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ಹೇರ್ ಸಿರಮ್ ಅದೊಂದು ಇಟ್ಕೊಳ್ಳಿ. ಇಷ್ಟು ಆಯ್ತಲ್ವ ಹೇರ್ ಪ್ರಾಡಕ್ಟ್ ಏನೇನು ಬೇಕು ಅನ್ನೋದಾಗಿದೆ. ನೆಕ್ಸ್ಟು ಪಿನ್ಸ್ ಯಾವ್ಯಾವ ಬೇಕು ಅಂತ ಹೇಳ್ತೀನಿ. ಪಾರ್ಟಿಷನ್ ಕ್ಲಿಪ್ಪಲ್ಲಿ ನಿಮಗೆ 2 ಥರ ಕ್ಲಿಪ್ಸ್ ಇರುತ್ತೆ. ಓಕೆನಾ, ಈ 2 ಕ್ಲಿಪ್ನೂ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪಾರ್ಟಿಷನ್ ಕ್ಲಿಪ್ಸು ಒಂದು ಸ್ಮಾಲ್ ಒಂದು ಬಿಗ್ಗಲ್ಲಿ ಇರುತ್ತೆ. 2 ಪಾರ್ಟಿಷನ್ ಕ್ಲಿಪ್ಸ್ ತೊಗೊಳ್ಳಿ. ಅದಾದಮೇಲೆ ಸುಜಾತ ಪಿನ್ ಓಕೆನಾ. ಬಟ್ ಇದರಲ್ಲೇ ಸುಜಾತ ಪಿನ್ನಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ, JP ಪಿನ್ ಅಂತ. ಅದನ್ನು ನೀವು ತೊಗೊಳ್ಳೋದ್ರಿಂದ ಪಿನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆನಾ, ಸುಜಾತ ಅನ್ನೋದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಬಟ್ ಇವಾಗ ನಿಮಗೆ JP ಪಿನ್ ಇನ್ನೊಂದು ಬ್ರ್ಯಾಂಡ್ ಇದೆ. ಸೊ ಅದನ್ನು ತೊಗೊಳ್ಳೋದ್ರಿಂದ ಸುಜಾತ ಪಿನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಅದನ್ನು ತೊಗೊಳ್ಳಿ. ಓಕೆನಾ, ನೆಕ್ಸ್ಟ್ ಯು ಪಿನ್. ಅದಾಗ್ತಾ ಇದೆಯಾ? ನಿಮ್ಮ ಪಿನ್ಸಲ್ಲಿ ಯಾವುದೇ ಬೇಕಂದರೆ ಸುಜಾತ ಪಿನ್ ಆ್ಯಂಡ್ ಯು ಪಿನ್, ಪಾರ್ಟಿಷನ್ ಕ್ಲಿಪ್. ಇನ್ನೊಂದು ಇನ್ವಿಸಿಬಲ್ ಪಿನ್ ಅಂತ ಇದೆ. ಅದು ಏನಂದರೆ ಸ್ವಲ್ಪ ಹೇರ್ಸ್ ಎಲ್ಲ ನಿಮ್ಗೆ ಏನಾರ ಹೇರ್ ಸ್ಟೈಲ್ ಮಾಡಿದಾಗ ಇಟ್ಕೊಂಡ್ರೆ ಅದನ್ನು ಇನ್ವಿಸಿಬಲ್ ಮಾಡೋಕ್ಕೋಸ್ಕರ ಇನ್ವಿಸಿಬಲ್ ಪಿನ್ನ ಯೂಸ್ ಮಾಡ್ತೀವಿ. ಇಷ್ಟು ಸ್ಮಾಲ್ ಆಗಿರುತ್ತೆ. ಓಕೆನಾ, ಈ ಪಿನ್ಸ್ನ ನೀವು ಯೂಸ್ ಮಾಡ್ಬೋದು, ಸ್ಮಾಲ್ ಆಗಿರುತ್ತೆ. ಆಮೇಲೆ ಬ್ರೈಡ್ಗಳಿಗೆ ಯೂಸ್ ಮಾಡೋಕ್ಕೆ ಈ ಥರ ರಬ್ಬರ್ಸ್ಗಳನ್ನ ಯೂಸ್ ಮಾಡ್ತೀವಿ ಮೆಸ್ಸಿ ಬ್ರೈಡ್ಗೆ. ಸೊ ಈ ಥರ ರಬ್ಬರ್ಸ್ನ ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಡಿಸ್ಕೋ ರಬ್ಬರ್ಸ್ನೆಲ್ಲ ತೊಗೋಬೇಡಿ. ಈ ಥರ ಹೇರ್ ಸ್ಟೈಲ್ ಮಾಡೋಕ್ಕೆ ರಬ್ಬರ್ಸ್ಗಳು ಬರುತ್ತೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಅದು ಈ ಥರ ಒಂದು ಪ್ಯಾಕೆಟ್ ನಿಮಗೆ 80 ರೂಪೀಸ್ 60 ರೂಪೀಸ್ ಇರುತ್ತೆ. ಓಕೆನಾ, ಅದು ತೊಗೊಳ್ಳೋದ್ರಿಂದ ತುಂಬ ರಬ್ಬರ್ಸ್ ಇರುತ್ತೆ, ನೀವು ಯೂಸ್ ಮಾಡ್ಬೋದು ಆರಾಮಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ನಾರ್ಮಲ್ ಸೇಫ್ಟಿ ಪಿನ್ ಇಟ್ಕೊಂಡಿರಬೇಕಾಗತ್ತೆ ಆ ಬಾಕ್ಸಲ್ಲಿ. ಅದಾದಮೇಲೆ ಒಂದು ಟ್ರಿಮ್ಮರ್ ಆರ್ ಸಿಸರ್ ಇಟ್ಕೊಂಡಿರಬೇಕಾಗತ್ತೆ. ನೀವು ಇಟ್ಕೊಳ್ತೀರಾ ಹೇರ್ ಆಕ್ಸೆಸರೀಸ್ ಅಷ್ಟೇ, ಇಷ್ಟು ಇಟ್ಕೊಂಡಿರ್ಬೇಕಾಗತ್ತೆ. ಅದಾದಮೇಲೆ ಏರ್ ಆಕ್ಸೆಸರೀಸಲ್ಲಿ ನಿಮ್ಗೆ ಏನಾರ ಸ್ಟೋನ್ಸ್, ಈ ಫ್ಲವರ್ಸ್ ಈ ಥರ ಎಲ್ಲ ಬರುತ್ತಲ್ಲ, ಫ್ಯಾನ್ಸಿ ಫ್ಲವರ್ಸ್ ಎಲ್ಲ, ಆ ಥರ ಎಲ್ಲ ಸ್ವಲ್ಪ ಇಟ್ಕೊಂಡಿರಿ ಏರ್ ಆಕ್ಸೆಸರೀಸ್ ಎಲ್ಲ. ಆಮೇಲೆ ನಿಮಗೆ ಒಂದು ಬಿಗ್ ಕೂಮ್ ಇಟ್ಕೊಂಡಿರಿ, ಸಿಕ್ಕೆಲ್ಲ ಬಿಡ್ಸೋಕ್ಕೆ ಬೇಕಾಗುತ್ತೆ. ಯಾಕಂದರೆ ಡಮ್ಮಿಗಾಗಿರ್ಬೋದು, ಇಲ್ಲಾಂದರೆ ಬ್ರೈಡ್ಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು ಬಿಗ್ ಕೂಮ್ ಇರಬೇಕು. ಅದಾದಮೇಲೆ ಫ್ಲ್ಯಾಟ್ ಬ್ರಷ್ ಅದೊಂದು ಇಟ್ಕೊಂಡಿರಿ ಸಿಕ್ ಬಿಡ್ಸೋಕ್ಕೆ. ಅದಾದಮೇಲೆ ಈ ಥರ ಬ್ರಷಸ್ ಕೂಮ್ಸ್, ಈ ಥರ ಕೂಮ್ಸ್ ಒಂದು ಪ್ಯಾಕೆಟಲ್ಲೇ ಬರುತ್ತೆ. ನಿಮಗೆ ಟೈಲ್ ಕೂಮ್ಸ್ ಆಗಿರ್ಬೋದು, ಈ ಥರ ಫ್ಲ್ಯಾಟ್ ಕೂಮ್ಸ್ ಆಗಿರ್ಬೋದು, ಎಲ್ಲ ಕೂಮ್ಸು ಒಂದು ಪ್ಯಾಕೆಟಲ್ಲೇ ಬಂದುಬಿಡುತ್ತೆ. ಸೊ ಅಷ್ಟು ನೀವು ಇಷ್ಟು ಕೂಮ್ಸ್ ಇಟ್ಕೊಂಡ್ರೆ ನೀವು ಹೇರ್ ಸ್ಟೈಲ್ ಮಾಡ್ತಾ ನಾನು ಏನೇನಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ಕೂಡ. ಸೊ ನೀವು ಆವಾಗ ಯೂಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ಯಾವ ಐಟಮ್ ಬೇಕು ಅಂತ ನೀವು ಬ್ರೈಡಲ್ ಕೂಮ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಟೈಲ್ಸ್ ಕೂಮ್ಸ್ ಅಂತ ನಿಮಗೆ ಬರುತ್ತೆ, ಗೂಗಲಲ್ಲಾಗಿರ್ಬೋದು ಯಾವುದ್ರಲ್ಲಾಗಿರ್ಬೋದು. ಸೊ ಇಷ್ಟು ಕೂಮ್ಸ್ಗಳು ಒಂದು ಪ್ಯಾಕೆಟಲ್ಲೇ ಬಂದಿರುತ್ತೆ. ಎಲ್ಲ ಇಷ್ಟು ಕೂಮ್ಸ್ಗಳು ಇಟ್ಕೊಂಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ, ಎಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನೇನು ಬೇಕಿದೆ ಇಂಪಾರ್ಟೆಂಟ್ ಇರೋ ಐಟಮ್ಸ್ಗಳನ್ನ ಅಷ್ಟೇ ನಾನು ಹೇಳಿದ್ದೀನಿ, ತುಂಬ ಐಟಮ್ಸ್ ಹೇಳಿಲ್ಲ. ಇಷ್ಟು ತೊಗೊಳ್ಳಿ. ಇನ್ನೊಂದು 4-5 ಡೇಸಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಕೂಡ ಇನ್ನೊಂದು ಮೇಕಪ್ ಐಟಮ್ಸ್ ಏನೇನು ಬೇಕು ಅನ್ನೋದು ನಾಳಿದ್ದು ನಾನು ಪೋಸ್ಟ್ ಮಾಡ್ತೀನಿ. ಅದನ್ನು ಕೂಡ ತೊಗೊಂಡ್ರೆ ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನೀವು ಆ ಐಟಮ್ ಕೂಡ ಬಂದಿರುತ್ತೆ, ನೀವು ಅವಾಗ ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಏನಿರುತ್ತೆ ಅಂದರೆ ನೀವು ಈ ಐಟಮ್ ಎಲ್ಲ ಬರೋಷ್ಟೇ ಸ್ಯಾರಿ ಡ್ರೈಪಿಂಗ್ ಹೇಳ್ಕೊಡ್ತೀನಿ ನಾನು. ಓಕೆನಾ, ಸ್ಯಾರಿ ಡ್ರೈಪಿಂಗ್ ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೈಪಿಂಗ್ ಇರುತ್ತೆ. ಅದನ್ನು ಫಸ್ಟ್ ನೀವು ಕಲಿಯೋಷ್ಟಿಗೆ ಇಷ್ಟು ಐಟಮ್ಸ್ನೆಲ್ಲ ನೀವು ತರಿಸಿಟ್ಕೊಳ್ಳಿ. ಓಕೆನಾ, ಇಷ್ಟು ತರಿಸಿಟ್ಕೊಂಡ್ಮೇಲೆ ಸ್ಯಾರಿ ಡ್ರೈಪಿಂಗ್ ಆದಮೇಲೆ ಹೇರ್ ಸ್ಟೈಲ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಹೇರ್ ಸ್ಟೈಲ್ ಮುಗಿಯೋ ಅಷ್ಟೇ ನೀವು ಮೇಕಪ್ ಐಟಮ್ಸ್ ಎಲ್ಲ ತರಿಸಿಟ್ಕೊಂಡಿದ್ರೆ ಮೇಕಪ್ ಕ್ಲಾಸಸ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ.
ಓಕೆನಾ. ಪ್ರತಿಯೊಂದು ಬ್ಯಾಚಲ್ಲೂ ನಾವು ಆಫ್ಲೈನ್ ಕ್ಲಾಸಸ್ಸಲ್ಲಿ ಏನೇನು ಕ್ಲಾಸಸ್ ಮಾಡ್ತೀವೋ ಅದನ್ನು ರೆಕಾರ್ಡೆಡ್ ಕ್ಲಾಸಸ್ನ ನಾನು ಪೋಸ್ಟ್ ಮಾಡೋದು ಯೂಟ್ಯೂಬಲ್ಲಿ. ಓಕೆನಾ. ಲೈವ್ ಕ್ಲಾಸ್ ಅಂದರೆ ಮ್ಯಾಮ್ ನಾವು ಲೈವ್ ಕ್ಲಾಸ್ಗೆಲ್ಲ ಜಾಯ್ನ್ ಆಗಬೇಕಾ ಅಂತ ಎಲ್ಲ ಕೇಳೋ ಹಾಗಿಲ್ಲ, ಯಾಕಂದರೆ ಲೈವ್ ಕ್ಲಾಸ್ ನಾವು ಕಂಡಕ್ಟ್ ಮಾಡ್ತಾ ಇಲ್ಲ. ನಾವು ರೆಕಾರ್ಡೆಡ್ ಕ್ಲಾಸಸ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರೋದು. ಸೊ ತುಂಬ ಜನ ಒಂದು 450 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅದೇ ಥರ ಇನ್ನು ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನು ಯಾರು ನೀವು ಆನ್ಲೈನ್ ಕ್ಲಾಸಸ್ಗೆ ಔಟ್ಸೈಡಿಂದ ಜಾಯ್ನ್ ಆಗಿಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಬ್ಯೂಟಿಷಿಯನ್ ಕೂಡ ಇರುತ್ತೆ, ಮೇಕಪ್ ಕೂಡ ಇರುತ್ತೆ. ಇಷ್ಟೇ ಅಲ್ಲ, ಬ್ಯೂಟಿಷಿಯನ್ ಐಟಮ್ಸು ಏನೇನು ಬೇಕಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾಳೆ. ಓಕೆನಾ. ಇವತ್ತು ನಾನು ಹೇರ್ ಐಟಮ್ಸ್ನೆಲ್ಲ ಹೇಳಿದ್ದೀನಿ. ಇಷ್ಟು ಐಟಮ್ಸ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿರೋ ಇಲ್ಲ ಆಫ್ಲೈನ್ಗೆ ಹೋಗಿ ಡೈರೆಕ್ಟ್ ಶಾಪಲ್ಲಿ ಪರ್ಚೇಸ್ ಮಾಡ್ತಿರೋ ಇಷ್ಟು ಐಟಮ್ನ ತೆಗೆದಿಟ್ಕೊಳ್ಳಿ. ನಿಮಗೆ ಬ್ರ್ಯಾಂಡ್ ನೇಮ್ ಗೊತ್ತಾಗಿಲ್ಲ ಅಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿ ನಾನು ಫೋಟೋಸ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾಳೆ ಬ್ಯೂಟಿಷಿಯನ್ ಐಟಮ್ಸ್ ಏನೇನು ಬೇಕು ಅನ್ನೋದನ್ನು ಕೂಡ ನಾವು ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತೀವಿ. ಅದಾದಮೇಲೆ ಏನಾರ ಡೌಟ್ಸ್ ಇತ್ತು ಅಂದರೆ ಗ್ರೂಪಲ್ಲಿ ಅಬ್ವಿಯಸ್ಲಿ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡಿ. ಆ್ಯಂಡ್ ಏನಾರ ಡೌಟ್ಸ್ ಇದ್ದರೆ ಅಷ್ಟೇ ಮೆಸೇಜ್ ಮಾಡಿ, ತುಂಬ ಮೆಸೇಜಸ್ ಮಾಡ್ತಾ ಇರಬೇಡಿ. ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನೀವು ಗ್ರೂಪಿಗೆ ಜಾಯ್ನ್ ಆದರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಲ್ಲ, ಮತ್ತೆ ಡೌಟ್ಸ್ಗಳು ಕೇಳ್ತಾ ಇರ್ತೀರಾ. ಆಲ್ರೆಡಿ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿರ್ತೀನಿ. ಪದೇ ಪದೇ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ 10th ಒಳಗಡೆ ನನಗೆ ಗ್ರೂಪಲ್ಲಿ ಜಾಯ್ನ್ ಆದರೆ 10th ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಆವತ್ತಿಂದ ನಾನು ಆಫ್ಲೈನ್ ಕ್ಲಾಸಸಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.